ನಮಸ್ಕಾರ ಕಲಾಕಾರಾಸ್ ಎಲ್ಲರೂ ಹೆಂಗಿದ್ದಿ? ನಾನಂತೂ ನಿಂಗಳ ಆಶೀರ್ವಾದದಿಂದ, ನಿಂಗಳ ಪ್ರೀತಿಯಿಂದ ಆದಷ್ಟು ಬೇಗ ಹುಷಾರಾದೆ ಶೀತ ಜ್ವರದಿಂದ. ಈ ಸಲ ಕಪ್ಪು ನಮ್ಮದೇ ಇಂದ, ಈ ಸಲ ಕಪ್ಪು ನಮ್ಮದು ಅಪ್ಪಲೆ 18 ವರ್ಷದ ಸತತ ಪ್ರಯತ್ನ, ತಾಳ್ಮೆ ಹಾಗೂ ಮಾಡುವ ಕೆಲಸದ ಮೇಲೆ ಇದ್ದ ಪ್ರೀತಿ. ಅದೇ ತರ ಚಿತ್ರ ಬಿಡ್ಸಕ್ಕಾರೆ ತುಂಬ ಪೇಷನ್ಸ್, ತುಂಬ ಪ್ಯಾಷನ್ ಅಂಡ್ ತುಂಬ 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 ಪ್ರಾಕ್ಟೀಸ್ ಬೇಕಡ. ಹಾಗೆ ಎಲ್ಲವೂ ಇದ್ದತ್ತು ಹೇಳಿ ಆದರೆ ಎನಿಬಡಿ ಕ್ಯಾನ್ ಡ್ರಾ. ನಿಂಬಿಯ ಬನಾದ ಮ್ಯಾಗಳ ಚಂದಾಮ ಚಂದಾಡಿದ. ಓಹ್, ಎಂತ ಹೇಳಿದರೆ ಈ ಪದ್ಯ ಅಂತಕ್ಕೆ ನೆನಪಾತೊಳ್ರೆ, ಇಂದ್ರನ ವಿಷಯ ನಾವು ಚಿತ್ರ ಬಿಡಿಸೋದು ನಿಂಬೆಹಣ್ಣು. ತುಂಬ ಸುಲಭ ಇದ್ದು ಆ ಸುಲಭದ ಟಾಪಿಕ್ ಇಂದ ನಾವು ಸ್ಟಾರ್ಟ್ ಮಾಡುವ. ಈ ಸರ್ತಿಯ ಎಪಿಸೋಡ್ಸಿನ ನಂತರದಿಂದ ತಿಂಗಳಿಗೆ ಒಂದು ಕಾನ್ಸೆಪ್ಟ್ ತಕ್ಕೊಳುತ್ತೆ. ಆ ಒಂದು ಕಾನ್ಸೆಪ್ಟಿನ ಅದು ನಿಮಗೆ 4 ರೀತಿಲಿ ಮಾಡಿ ತೋರಿಸುತ್ತೆ. ಸೇಮ್ ಸ್ಕೆಚ್ ಆದರೆ 4 ಮೀಡಿಯಲ್ಲಿ. ಒಂದು ಪೆನ್ಸಿಲ್ ಸ್ಕೆಚಸ್ ಇಂದ ಪೆನ್ಸಿಲ್ ಶೇಡಿಂಗ್ ಮಾಡಿ ತೋರಿಸುತ್ತೆ. ಸೆಕೆಂಡ್ ಒಂದ ಕ್ರೇಯಾನ್ಸ್ ಅಥವಾ ಕಲರ್ ಪೆನ್ಸಿಲ್ಸ್ ಇಂದ ನಿಂಗೋಗೆ ಕಲರಿಂಗ್ ಹೆಂಗೆ ಮಾಡೋದೊಳಿ ತೋರಿಸಿಕೊಡುತ್ತೆ. ಮತ್ತಣದ್ದು ಮೂರನೇದು ನಿಂಗೋಗೆ ಎಕ್ರೈಲಿಕ್ ಪೇಂಟ್, ಪೋಸ್ಟರ್ ಪೇಂಟ್ಸ್, ಆಯಿಲ್ ಪೇಂಟ್ ಯಾವ್ದಾರ ಒಂದು ಮೀಡಿಯಲ್ಲಿ ನಿಂಗೋಗೆ ಕಲರಿಂಗ್ ಮಾಡೋದು ಹೆಂಗೆ ಹೇಳಿಕೊಡುತ್ತೆ. ಫೋರ್ತ್ ಒನ್ ವಾಟರ್ ಕಲರ್ಗೆ ಹೇಳಿಕೊಡುತ್ತೆ. ವಾಟರ್ ಕಲರ್ ರಜ್ಜ ಕಷ್ಟದ ಮೀಡಿಯಂ, ಹಾಗಾಗಿ ಅದರ 4th ಎಪಿಸೋಡ್ಸ್ ಇಲ್ಲಿ ನಿಂಗೋಗೆ ಹೇಳಿಕೊಡುತ್ತೆ. ಸೊ ಹೀಗೆ ನಾವು ಡಿವೈಡ್ ಮಾಡಿ ಪ್ರತಿ ತಿಂಗಳು ಒಂದು ಹೊಸ ಕಾನ್ಸೆಪ್ಟ್, ಒಂದು ಸಿಂಪಲ್ ಯಾವ್ದಾರ ಒಂದು ಮೆಟೀರಿಯಲ್ಸ್ ಅಥವಾ ಸಿಂಪಲ್ ಯಾವ್ದಾರ ಒಂದು ಪ್ರಾಡಕ್ಟ್ಸ್ ಅನ್ನ ತಕೊಂಡು ನಾವು ಸ್ಟಾರ್ಟ್ ಮಾಡುವ. ಅಂಬಗ ತಡ ಮಾಡುದು ಎಂತಕ್ಕೆ, ಇಂದ್ರನ ಎಪಿಸೋಡ್ಸ್ಲಿ ಬ್ಲ್ಯಾಕ್ ಅಂಡ್ ವೈಟ್ ಇಲ್ಲಿ ಪೆನ್ಸಿಲ್ ಸ್ಕೆಚಸ್ ಹೆಂಗೆ ಮಾಡೋದೊಳಿ ಹೇಳಿಕೊಡುತ್ತೆ. ಬನ್ನಿ ಹೋಪ. ಇಂದ್ರನ ಫಸ್ಟ್ ಪಾರ್ಟಿಲಿ ನಾವು ಕಲಿತಾ ಇಪ್ಪದು ಬ್ಲ್ಯಾಕ್ ಆ್ಯಂಡ್ ವೈಟ್ ಪೆನ್ಸಿಲಲ್ಲಿ ಹೇಗೆ ಮಾಡೋದು ಹೇಳಿ. ಇಂದು ಟೂಲ್ಸ್ ಯೂಸ್ ಮಾಡ್ತಾ ಇಪ್ಪದು ಮಾಮೂಲಿ ಕ್ಯಾಮಲ್ ಎಕ್ಸಾಮ್ ಪೆನ್ಸಿಲ್ ಅನ್ನೋದು ಮಾಮೂಲಿ ಪೆನ್ಸಿಲ್ ಯಾವ್ದಾದ್ರು ತಕ್ಕೊಳ್ಳಿ. ಪ್ಲಸ್ ಒಂದು ಶೇಡಿಂಗ್ ಪೆನ್ಸಿಲ್, ಇದು 8B ಇದೆ ಅನ್ನತ್ತಾರೆ ಸ್ಟೆಡ್ಲರ್. ನಿಂಗೆ ಅಪ್ಸರದ್ದ ಅಥವಾ ಕ್ಯಾಮ್ಲಿನ್ ಅವರದ್ದ ಯಾವುದಾದ್ರದ್ದೇ 8B ಅಥವಾ 6B ಪೆನ್ಸಿಲ್ನ ಯೂಸ್ ಮಾಡ್ಲಕ್ಕು. ಸೊ ಇಂದ್ರನ ನಮ್ಮ ರೆಫರೆನ್ಸ್ ಇಮೇಜ್ ತೋರಿಸುತ್ತೇನೋ, ಇದು ಹೆಂಗಳ ನಮ್ಮ ರೆಫರೆನ್ಸ್ ಇಮೇಜ್. ಇದರಲ್ಲಿ ನಮಗೆ ಹೆಚ್ಚು ಎಂತ ಮಾಡಲೇ ಇಲ್ಲೇ. ಈಗ ನೋಡಿ ತೊಳೆ ಆದರೆ ಜಸ್ಟ್ ಒಂದು ಸರ್ಕಲ್ ಇದೆ, ಒಂದು ವಿ ಶೇಪ್ ಇದೆ, ಮತ್ತು 2 ಗೆರೆ, ಮತ್ತು ಒಂದು ಆಲ್ಮೋಸ್ಟ್ ಓವಲ್ ಶೇಪಲ್ಲಿಪ್ಪಂತಹ ಲೀಫ್. ಇಷ್ಟು ಮಾತ್ರ ನಮಗೆ ಡ್ರಾಯಿಂಗ್ ಮಾಡಲಿಪ್ಪದು. ಮತ್ತು ಶ್ಯಾಡೋ ಹೇಗೆ ಬೀಳ್ತಾಳೆ ನೋಡಬೇಡಿ. ಸೊ ಇದರನ್ನೇ ರೆಫರೆನ್ಸ್ ಇಮೇಜ್ ಮಾಡಿಕೊಂಡು ನಾವಿಂದು ಡ್ರಾಯಿಂಗ್ ಮಾಡುವ. ಪೇಜ್ ಅನ್ನೋದು ಅಂದಾಜಿ ಮಾಡಿ ಹೇಳಿ ಎಷ್ಟು ದೊಡ್ಡ ಡ್ರಾಯಿಂಗ್ ಮಾಡ್ತಾ ಇದ್ದೆ ಹೇಳಿ. ಈ ಫುಲ್ ಪೇಜಲ್ಲಿ ನಾನು ಸಾಧಾರಣ ಇಷ್ಟು ದೊಡ್ಡ ಡ್ರಾಯಿಂಗ್ ಮಾಡ್ತಾ ಇದ್ದೆ. ಫಸ್ಟ್ ಹಿಂಗೆ ಓವೆಲ್ ಶೇಪ್, ಪರ್ಫೆಕ್ಟ್ ಸರ್ಕಲ್ ಬೇಕೊಳ್ಳಿಲ್ಲ, ಓವೆಲ್ ಶೇಪ್ ಹಾಕ್ಯಾರಾತು ನೋಡಿ ಹೇಳಿ. ನಮ್ಮ ಓವೆಲ್ ಶೇಪ್ ಅಡ್ಡಕ್ಕೆ ಹಿಂಗೆ ಇಲ್ಲೇ ರಜ್ಜ ಕ್ರಾಸ್ ಆಗಿ ಹಿಂಗೆ ಇದ್ದು, ಇಲ್ಲಿ ಒಂದು ಲೈನ್ ಹಾಕಿ ತೊಳ್ರೆ ರಜ್ಜ ಕ್ರಾಸ್ ಆಗೇ ಇದ್ದೆ ಅನ್ನೋದು. ಓಕೆ, ಈ ಲೈನ್ನ ರಬ್ ಮಾಡ್ತಾ ಇದ್ದೆ. ಲೈನ್ ಅಗತ್ಯ ಇಲ್ಲ ನಮಗೆ. ಓಕೆ, ಹಾಕಿರೋ ತೊಂದರೆ ಇಲ್ಲೇ. ಇಲ್ಲಿ ನಿಂಗೋಗಿ ಸ್ಟೆಮ್ ಮಾಡಲಿ ಸುಲಭ ಆಯಿತು. ಮತ್ತು ಇಲ್ಲಿ ನಿಂಗಳ ವಿ ಶೇಪಲ್ಲಿ ಹಾಕಿ ಹಾಕಿ ಬಿಡುವ ಹೀಗೆ. ಓಕೆ, ಹಿಂಗೊಂದು ಲೈನ್ ಹಾಕಿಕೊಳ್ಳಿ. ಮತ್ತೆ ನಿಂಗೆ ಬೇಕಾದ್ರೆ ಸರ್ಕಲ್ ಶೇಪಿನ ಮಾಡಿ ಒಂಬದಕ್ಕೆ ಓವೆಲ್ ಶೇಪಿನ. ಓವೆಲ್ ಶೇಪ್ ಮಾಡಿದ ಮತ್ತು ನಮಗೆ ಮುಖ್ಯವಾಗಿ ಇಪ್ಪದೆಂಥರ ಇಲ್ಲಿ ವಿ ಶೇಪು. ಇದರ ನಿಂಗೆ ಹೀಗೆ ಅಗಲವಾಗಿ ವಿ ಶೇಪಿನ ಹಾಕ್ಕೊಂಡ್ರೆ, ಮತ್ತು ಇಲ್ಲಿ ಒಂಚೂರು ಹೆಚ್ಚ ಮೇಲಂಗೆ ಹೀಗೆ ಯು ಶೇಪಿನಂಗೆ ಹಾಕಿ ಸಿ ಶೇಪ್ ಹೇಳೋಂಗೆ ಹಾಕ್ಕೊಂಡ್ರೆ ಆಯಿತು. ನಿಂಗಳ ಲೆಮನ್ ಡ್ರಾಯಿಂಗ್ ಆಲ್ಮೋಸ್ಟ್ ಡನ್. ಇದರ ಕ್ಲಿಯರ್ ಲೈನ್ ಮಾಡಿಕೊಳ್ಳಿ. ಓಕೆ, ಈ ಲೈನನ್ನು ಜಾಯಿಂಟ್ ಮಾಡೋದು ಬೇಡ ಇಲ್ಲಿ, ಬಟ್ ಆಲ್ಮೋಸ್ಟ್ ಕ್ಲೋಸ್ ಮಾಡಿಕೊಳ್ಳಿ. ಓಕೆ,
ಇದರಲ್ಲಿ ಸ್ಟೆಮ್ ಹಿಂಗೆ ನಾವೀಗ ರಜ್ಜ ಸ್ಟ್ರೈಟ್ ಲೈನ್ಸ್ ಹಿಂಗೆ ಎಳಕ್ಕೊಂಬೋದು. ಓಕೆ, ಇದರಿಂದ ಲೀಫ್ ಹಿಂಗೆ ಇಲ್ಲಿ ಒಂದೆರಡು ಸಣ್ಣಕ್ಕೆ ಸೀಲ್ಸ್ ಹಾಕಿಕೊಳ್ಳಿ. ಇಲ್ಲಿ ಒಬ್ಸರ್ವ್ ಮಾಡಿಕೊಳ್ಳಿ, 2 ಸಿ ಹಾಕಿದ್ದು ನಾವು. ಪ್ಲಸ್ ಲೀಫಿನ ಆಕಾರಕ್ಕೆ ಹಿಂಗೆ ಓವಲ್ ಶೇಪ್. ಇಲ್ಲಿ ರಜ ಸ್ಟ್ರೈಟ್ ಬಂದು ಮತ್ತೆ ಬೆಂಡಿದ್ದು, ಮತ್ತೆ ಪುನಃ ಒಳಗೆ ಬೆಂಡ್ ಆಗ್ತಾಯಿತ್ತು. ಇದು ಹೀಗೆ ಕಟ್ಟಿನಂಗೆ ಇದ್ದು, ಬಟ್ ಅದು ಮಾಡಿದರೂ ತೊಂದರೆ ಇಲ್ಲ. ಅದು ನಾವು ಡೀಟೇಲ್ ಮಾಡುವಾಗ ಸರಿ ಮಾಡಿ ಒಂಬಲಕ್ಕು. ಮತ್ತು ಪೂರ ಪರ್ಫೆಕ್ಟ್ ಶೇಪ್ ಲೈನ್ ಬೇಕು ರಜ್ಜ ಬೆಂಡ್ ಮಾಡಿ ಹಾಕಿ ಒಂಬಲಕ್ಕು. ನಮ್ಮ ಲೆಮನ್ ಆಲ್ಮೋಸ್ಟ್ ಆತೀಗ. ಇನ್ನು ಶ್ಯಾಡೋ ಒಂದು ಡ್ರಾ ಮಾಡೋಕ್ಕೂ ಶ್ಯಾಡೋ ಹಿಂಗೆ ನೋಡಿ ಅಬ್ಸರ್ವ್ ಮಾಡಿ. ಇಲ್ಲೊಂದು ಶಾರ್ಪ್ ವಿ ಶೇಪಿನಂಗೆ ಇದ್ದು, ಆದರೆ ಈ ಥರ ಶ್ಯಾಡೋ ಶಾರ್ಪಾಗಿ ಬೀಳುತ್ತಾ ಇದ್ದು, ಮತ್ತು ವಾಪಸ್ಸು ನಿಂಗಳ ಒಂದು ಲೆಮನಿನ ಶೇಪು. ಆದರೆ ಇದರ ಚಟ್ಟೆ ಆಯ್ದೀಗ. ಓಕೆ, ಚಟ್ಟೆ ಆಗಿ ರೌಂಡ್ ಆಯಿತು. ಪ್ಲಸ್ ಈಗ ಇದು ಸ್ಟೆಮ್ ಒಂದು ರಜ್ಜ ಕಾಣುತ್ತೆ ನಮಗೆ. ಇಲ್ಲಿ ಹೀಗೆ ಲೀಫು ಶೇಪ್ ಹೀಗೆ ಬೀಳ್ತಾ ಇತ್ತು. ಮೇ ಬಿ ಅದು ಹೀಗೆ ಮುಂದಂಗೆ ಫೋಲ್ಡ್ ಆಗಿಪ್ಪ ಕಾರಣ ರಜ್ಜ ಶ್ಯಾಡೋ ಶೇಪ್ ಒಂದು ರಜ್ಜ ವ್ಯತ್ಯಾಸ ಬಂದು. ಓಕೆ, ಸೊ ಇದು ನಮ್ಮ ಸ್ಕೆಚ್ ಆತೀಗ. ಇದರಲ್ಲಿ ಬೇಡದ ಲೈನ್ಸ್ಗಳ ರಬ್ ಮಾಡಿ ತಗವ. ಓಕೆ, 6B 2B ಯಾವುದು ಬಿ ಇದ್ದು ನಿಂಗಳತ್ತಾರೆ ಆ ಬಿ ಪೆನ್ಸಿಲ್ ತಕ್ಕೊಳ್ಳಿ. 6B ಇಸ್ ದ ಬೆಸ್ಟ್ ಒನ್. 8B ಯುದೇ ಒಳ್ಳೆಯದೇ, ತೊಂದರೆ ಇಲ್ಲ. ಆದರೆ 4B ಎಲ್ಲ ಅವಾಯ್ಡ್ ಮಾಡಿ, ಬೇಡ. ಅದರಲ್ಲಿ ಜಾಸ್ತಿ ಶೇಡ್ಸ್ ನಿಂಗೆ ಹೋಗಿ ಬರ್ತಿಲ್ಲ, ಹಾಗಾಗಿ. ಓಕೆ, ಇಲ್ಲಿ ಒಂಚೂರು ನಮಗೆ ವೈಟ್ ಸ್ಪಾಟ್ ಇದ್ದು, ಪ್ಲಸ್ ಇಲ್ಲಿ ಲೀಫ್ ಇಲ್ಲಿದೆ. ಇಲ್ಲಿ ಒಂದು ದಿಕ್ಕೆ ವೈಟ್ ಸ್ಪಾಟ್ ಇದ್ದು ನಮಗೆ. ಆ ವೈಟ್ ಸ್ಪಾಟ್ಗಳ ಮಾರ್ಕ್ ಮಾಡಿ ಅಮ್ಮ. ಪ್ಲಸ್ ನಿಂಗೆ ಹೋಗಿ ಈ ಎಡ್ಜಿಗೆ ಅಪ್ಪಾಗ ಇಲ್ಲೊಂಚೂರು ವೈಟ್ ಶೇಪ್ ನಂಗೆ ಕಾಣ್ತಾ ಇದ್ದು, ಅಬ್ಸರ್ವ್ ಮಾಡಿದರೆ. ನಮ್ಮ ಮೋಸ್ಟ್ ಆಫ್ ದ ಶ್ಯಾಡೋ ಈ ಏರಿಯಲ್ಲಿ ಬಂತು. ಓಕೆ, ಸರಿ, ಇವಾಗ ಶೇಡಿಂಗ್ ಶುರು ಮಾಡ್ತೆ. ಅಬ್ಸರ್ವ್ ಮಾಡಿ. ಫಸ್ಟ್ ಡಾರ್ಕ್ ಏರಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೆ ನಾನು. ಆದಷ್ಟು ಒತ್ತಿ ಹಾಕುತ್ತಾ ಇದ್ದೆ. ಆ್ಯಂಡ್ ಲೈನಿನ ಡೈರೆಕ್ಷನ್ಸ್ ಅಬ್ಸರ್ವ್ ಮಾಡಿ. ನಾನು ಹಿಂಗೆ ಹೋಗ್ತಾ ಇದ್ದೆ. ಈ ಡೈರೆಕ್ಷನ್ನಿಂದ ಹಿಂಗೆ. ಓಕೆ, ಪ್ಲಸ್ ಇಲ್ಲಿ ಹಿಂಗೆ ಇದೇ ಡೈರೆಕ್ಷನ್ಲಿ ನಾವು ಹಾಕ್ಕೊಂಡು ಹೋದರೆ ಆಯ್ತು. ಕಾಂಟ್ಯಾಕ್ಟ್ ಪಾಯಿಂಟ್ ಇಲ್ಲಿ ಜಾಸ್ತಿ ಡಾರ್ಕ್ ಇರ್ತು. ಇವಾಗ ಅದು ಡಾಟಿನ ಹಂಗೆಲ್ಲ ಕಾಣ್ತಾ ಇದ್ದಲ್ಲ, ಅದರ ನಾವು ಮತ್ತೆ ಅಡ್ಜಸ್ಟ್ ಮಾಡಿ ಒಂಬಲ್ಲ ಅವತ್ತು ಟೆಕ್ಸ್ಚರಿಂಗೆ ನೋಡಿ. ಅಬ್ಸರ್ವ್ ಮಾಡಿ. ನಾನು ದೂರ ಹೋಗ್ತಾ ಹೇಳಿದ್ರೆ ಇಲ್ಲಿಂದ ಈಚೆಡಂಗೆ ಈಗ ಸೆಕೆಂಡ್ ಶೇಡ್ ಟೈಪ್ ಲೆವೆಲಿಂಗ್ ಬಪ್ಪಾಗ ನಾನು ಲೈನ್ಸಿನ ರಜ್ಜ ದೂರ ಹಾಕುತ್ತಾ ಇದ್ದೆ, ಪ್ಲಸ್ ರಜ್ಜ ಲೈಟಾಗಿ ಹಾಕುತ್ತಾ ಇದ್ದೆ. ಫಸ್ಟಿಗೆ ಹಿಂಗೆ ಹಾಕಿ ಮತ್ತೆ ಇಲ್ಲಿ ನಾವು ಬ್ಲೆಂಡ್ ಮಾಡಿ ಒಂಬಲ್ಲ ಅವತ್ತು.
ನೋಡಿ ಹೀಗೆ ಬ್ಲೆಂಡ್ ಮಾಡುವಾಗ ರಜ್ಜ ಪ್ರೆಷರ್ ಜಾಸ್ತಿ, ಬಟ್ ಲೈನ್ಸ್ ರಜ್ಜ ದೂರ ದೂರ. ಓಕೆ, ಇಲ್ಲಿ ನಾವು ಆಗ ಒಂದು ಪಾಯಿಂಟ್ ಬಿಟ್ಟಿದ್ದಲ್ಲ ವೈಟ್ ಏರಿಯಾ ಹೇಳೋண்டு, ಅದರ ರಜ್ಜ ಹಾಗೇ ಬಿಟ್ಟುಕೊಂಡು ಶೇಡ್ ಮಾಡಿ, ಇಲ್ಲಿ ನಿಂಗೆ ಹಾಕಿದ್ಯಲ್ಲ ಈಗ ಆ ಲೆವೆಲಿನ ಶೇಡ್ಸನ್ನ ಹಾಕಿ. ಅಂದರೆ ತುಂಬ ಒತ್ತಿಯೂ ಅಲ್ಲ, ತುಂಬ ಲೂಸ್ ಇದೆ ಅಲ್ಲ ಹೇಳುವಂಗೆ. ಅಂದು ನಾವು ಫಸ್ಟ್ ಸೆಕೆಂಡ್ ಕ್ಲಾಸಸ್ಸಲ್ಲಿ ನಾವು ಕಲಿತ ಹಾಗೆ ನಾನು ಹೇಳ್ತಾ ಇಪ್ಪದು, ಇಲ್ಲಿ ನಮಗೆ ವೈಟ್ ಏರಿಯಾ ಅಂತಕ್ಕೆ ಬಿಡೋದು ಬೌನ್ಸ್, ಲೈಟ್ ಬೌನ್ಸ್ ಆಗಿ ರಿಫ್ಲೆಕ್ಟ್ ಅಪ್ಪ ಕಾರಣ ನಮಗಲ್ಲಿ ವೈಟ್ ಲೈನ್ ಕಾಣ್ತು. ಇದು ಶೇಡ್ ಮಾಡುವಾಗ ಆದರೆ ನಿಂಬೆ ಹಣ್ಣಿನ ಕವರ್ ರಜ್ಜ ಶೈನಿ ಇಪ್ಪ ಕಾರಣ ಅದು ಬೇಗ ರಿಫ್ಲೆಕ್ಟ್ ಆಗುತ್ತಲ್ಲಿ, ಹಾಗಾಗಿ ಇಲ್ಲಿ ನೋಡಿ ಇಲ್ಲಿ ರಜ್ಜ ಮತ್ತುದೇ ಲೈಟಾಗಿ ಹಾಕುವಂಥದ್ದು. ಲೈನ್ ಡೈರೆಕ್ಷನ್ ಅಬ್ಸರ್ವ್ ಮಾಡಿ ಒಳ್ಳೆ. ಈ ಏರಿಯಾಕ್ಕೆ ಎತ್ತಿಯಪ್ಪಾಗ ರಜ್ಜ ಲೈಟಾಗಿ ಹಾಕಿ ಒಳ್ಳಿ. ಈ ಸರ್ಕಲ್ನ ನಾವು ಮತ್ತೆ ರಬ್ ಮಾಡಲಿದ್ದು, ಬಟ್ ಅದರ ಹತ್ತಿರ ಎತ್ತಿಯಪ್ಪಾಗ ರಜ್ಜ ಲೈಟ್ ಮಾಡಿ ಒಳ್ಳಿ. ಬೇಕಾದ ಹಾಗೆ ಪುಸ್ತಕವನ್ನೇ ತಿರುಗಿಸ್ಕೊಂಬಲಕ್ಕು, ನಿಂಗೆ ಹೀಗೆಲ್ಲ ಮಾಡೋಕ್ಕೊಳ್ಳಿಲ್ಲ, ಪುಸ್ತಕವನ್ನೇ ತಿರುಗಿಸ್ಕೊಂಡ್ರು ಆಯ್ತು. ನಾನು ಹೆಚ್ಚಾಗಿ ನೋಡಿದ್ದೆ ಕೆಲವರೆಲ್ಲ ಹೀಗೆ ಪೀಂಟಿಸಿ ಮತ್ತೆ ಹೀಗೆ ತಿರುಗಿ ಎಲ್ಲ ಮಾಡಿತ್ತು, ಅಷ್ಟೆಲ್ಲ ಬಂಗಾರ ಕೊಡಿಲ್ಲ. ಇಲ್ಲಿ ಲೀಫಿನ ರಿಫ್ಲೆಕ್ಷನ್ ರಜ್ಜ ಕಾಂಬ ಕಾರಣ ಇಲ್ಲಿ ಒಂಚೂರು ಡಾರ್ಕ್ ಬೀಳ್ತಾ ಇತ್ತು. ಆರ್ಟಿಲಿ ಮುಖ್ಯವಾಗಿ ಎಂತ ಬೇಕಪ್ಪ ನೋಡ್ರೆ ಅಬ್ಸರ್ವೇಷನ್. ಹಿಂಗೆ ಎಷ್ಟು ಅಬ್ಸರ್ವ್ ಮಾಡ್ತೀವಿ, ಫಸ್ಟ್ ಕಮ್ಸ್ ಅಬ್ಸರ್ವೇಷನ್, ಮತ್ತೆ ಬಾಕಿ ಇದ್ದದೆಲ್ಲ. ಈಗ ಇಲ್ಲಿ ನೋಡಿ ಫುಲ್ ವೈಟ್ ಬಿಟ್ಟಿದ್ದಿಲ್ಲ ಅಂತ ಕೇಳಿದ್ರೆ ನಮಗೆ ಇಲ್ಲಿ ಹೈ ಪಿಚ್ ವೈಟ್ ಇಲ್ಲ, ರಜ್ಜ ಲೈಟಾಗಿ ಮಿಕ್ಸ್ ಆಗಿ ಉಳಿತು. ಮತ್ತು ಇದರ ಬ್ಲೆಂಡ್ ಮಾಡೋಕ್ಕೂ ನಿಂಗೋಗ ಅಲ್ಲಿ ನೋಡಿದರೆ ನಿಂಗೋಗ ಅಲ್ಲಿ ಶೇಡಿಂದ ಡಾರ್ಕ್ ಶೇಡಿಂದ ರಜ್ಜ ಮಿಕ್ಸ್ ಆದ ಹಂಗಿತ್ತು ಅಲ್ವಾ. ಡೈರೆಕ್ಟ್ ನಮಗೆ ಇದರ ಹಾಗೆ ಶಾರ್ಪ್ ಲೈನಿನ ಹಂಗಿಲ್ಲ. ನಿಮಗೆ ಯಾವ ಡೈರೆಕ್ಷನ್ ಬೇಕಾದ್ರೂ ಹಾಕ್ಕೊಂಬಲ್ಲ ಅವತ್ತು. ನಾನು ಅದರ ಎರೇಸ್ ಮಾಡಿದೆ, ಬಟ್ ನನಗೆ ಮೈಂಡಲ್ಲಿತ್ತು ಇನ್ನು ಶ್ಯಾಡೋ ಎಲ್ಲಿಗೆ ಬೀಳಕ್ಕೆ ಅಂತ ಹೇಳಿ.
ನಾಗಲೇ ಹೇಳಿದಂಗೆ ಈ ಮಂತ್ ಇಡೀ ನಾವು ಬರೀ ಇದೊಂದೇ ಸಬ್ಜೆಕ್ಟಿನ ತಕ್ಕೊಂಡು ಬೇರೆ ಬೇರೆ ಮೀಡಿಯಲ್ಲಿ ಹೇಗೆ ಮಾಡ್ಲಿಕ್ಕೂ ಹೇಳಿ ನೋಡುವ. ಫಸ್ಟ್ ಮೀಡಿಯಾ ನಿಂಗೆ ಇದರ ಈಗ ನೆಕ್ಸ್ಟ್ ವೀಕ್ವರೆಗೆ ಇದರ ಕರೆಕ್ಟ್ ನಿಂಗೆ ಪ್ರಾಕ್ಟೀಸ್ ಮಾಡಿ ತುಳಿಯಾದರೆ ಇವಾಗ ಕಲರಿಂಗ್ ಸಬ್ಜೆಕ್ಟ್ಸ್ಗೆ ನಿಂಗೆ ಈಸಿಯಾಗಿ ಅರ್ಥ ಆಗ್ಕೊಂಡು ಹೋಗ್ತು. ನೋಡಿ ನಮ್ಮ ನಿಂಬೆಹಣ್ಣು ಆಲ್ಮೋಸ್ಟ್ ಆಗಿಕೊಂಡು ಬಂತು. ಇಲ್ಲಿ ನೆಲಕ್ಕೆ ಕಾಂಟ್ಯಾಕ್ಟ್ ಅಪ್ ಏರಿಯಲ್ಲಿ ರಜ್ಜ ಡಾರ್ಕ್ನೆಸ್ ಜಾಸ್ತಿ ಮಾಡಿಯಮ್ಮ. ನಾನೀಗ ರಜ್ಜ ಮೋಷನ್ಸಲ್ಲಿ ಡಿಫ್ರೆಂಟ್ ಮೋಷನ್ಸಲ್ಲಿ ನಾನು ಅದಕ್ಕೆ ಒಂದು ರಜ್ಜ ಟಚ್ ಕೊಡ್ತಾ ಇದ್ದೆ, ಶ್ಯಾಡೋಯಿನ ಟಚ್ ಕೊಡ್ತಾ ಇದ್ದೆ. ನಾವಿಲ್ಲಿ ರಜ್ಜ ಡಾರ್ಕ್ ಕಾಣ್ತಾ ಇದ್ದಲ್ಲ, ಡಾರ್ಕ್ ಏರಿಯಾಕ್ಕೆ ಮತ್ತು ರಜ್ಜ ಡಾರ್ಕ್ ಮಾಡ್ತಾ ಇದ್ದೆ. ಹೀಗೆ ಮಾಡಿಯಪ್ಪ ನಿಮಗೆ ಕಲರ್ ಲಾಯ್ಕಲ್ಲಿ ಬ್ಲೆಂಡ್ ಆಯಿತು. ಇವುಗಳ ಶ್ಯಾಡೋ ಆ್ಯಂಡ್ ಲೈಟ್ ನಾನು ರಬ್ ಮಾಡುವಾಗಳು ನೋಡಿ ನಾನು ಒತ್ತಿ ರಬ್ ಮಾಡ್ತಾ ಇದ್ದೆ. ನನಗೆ ಎಲ್ಲಿ ವೈಟ್ ಪ್ಯಾಚ್ ಬೀಳ್ತಾ ಇದ್ದು ಅಲ್ಲಿ ಮಾತ್ರ ನಾನು ಒತ್ತಿ ಎರೇಸ್ ಮಾಡಿದೆ. ಬಾಕಿದ್ದದಕ್ಕೆ ನಾನು ರಜ್ಜ ಲೈಟಾಗಿ ಎರೇಸ್ ಮಾಡ್ತಾಯಿದ್ದೆ. ಅಬ್ಸರ್ವ್ ಮಾಡಿದ ತೊಳೆ ಆದರೆ ಇಲ್ಲಿ ಒಂದು ಚೂರು ಮೇಲೆ ಇದೆ ರಜ್ಜ ಲೈಟ್ ಇದ್ದು. ನಾನಿದರ ರಜ್ಜ ಲೈಟ್ ಮಾಡ್ತಾ ಇನ್ನದೆ. ಓಕೆ, ಎಡ್ಜಸ್ಸಿನ ರಜ್ಜ ನೀಟಾಗಿ. ಶ್ಯಾಡೋ ಇಲ್ಲಿ ನಮಗೆ ಹೆಲ್ಪ್ ಆಗ್ತದೆ ಅಂತ ಹೇಳಿದರೆ ಈ ಪೆನ್ಸಿಲ್ಲಿ ಮಾಡುವಾಗ ನಿಮಗೆ ಅರ್ಥ ಆಗುತ್ತೆ ಎಲ್ಲಿವರೆಗೂ ಕಲರ್ ಹಾಕೋಕ್ಕೂ ಎಲ್ಲಿಗೆ ಅನ್ಸ್ಟಾಪ್ ಮಾಡೋಕ್ಕೂ ಹೇಳಿದರ ಕ್ಲಾರಿಟಿ ಸಿಕ್ಕುತ್ತು ನಿಮಗೆ. ಆರ್ಟಿಗೆ ರೇಸರ್ ಯೂಸ್ ಮಾಡಲಾಗ ಆ್ಯಕ್ಚುಲಿ, ಬಟ್ ಇಲ್ಲಿ ನಾವು ಮಾಡಿದ ತಪ್ಪಿನ ಉದ್ದುದಕ್ಕಿಂತ ಹೆಚ್ಚು ಟೆಕ್ಸ್ಚರಿಂಗ್ ಬೇಕಾಗಿ ಯೂಸ್ ಮಾಡ್ತಾಯಿತ್ತು. ಓಕೆ, ಇಲ್ಲಿ ನನಗೀಗ ಶಾರ್ಪ್ ಕಲರ್ ಬರೋಕ್ಕಾಯ್ತು. ಸೊ ನಾನು ಡೀಪಾಗಿ ಉದ್ದುತ್ತೆ ಈಗ ಆ ಒಂದು ಏರಿಯಾಕ್ಕೆ ಮಾತ್ರ. ಈಗ ಡಾಟ್ ಹಾಕಿ ತುಳಿಯೋದ್ರೆ ಅದು ಟೆಕ್ಸ್ಚರಿಂಗೆ ಬೇಕಾಗಿ ಹಾಕುತ್ತಾ ಇಪ್ಪದು. ನಿಂಬೆಹಣ್ಣಲ್ಲಿ ಅದೊಂದು ಥರ ಟೆಕ್ಸ್ಚರ್ ಇರ್ತಲ್ಲ, ಆ ಟೆಕ್ಸ್ಚರ್ ಅಚೀವ್ ಮಾಡಲೇಬೇಕಾಗಿ ಡಾಟ್ಸ್ ಹಾಕೋದು. ಈ ಥರದ ಡಾಟ್ಸ್ ಅಲ್ಲಲ್ಲಿ ಹಾಕ್ಕೊಂಡು ಹೋದ್ರಾಯ್ತು. ಓಕೆ, ಇದಿಷ್ಟು ನಮ್ಮ ಈಗ ಬಾಡಿ ಮಾಡಿ ಆಯಿತು. ನೆಕ್ಸ್ಟು ಇದರ ತೊಟ್ಟುಗಳಲ್ಲಿ ತೊಟ್ಟುಗಳ ಹೆಚ್ಚಂತ ಅಲ್ಲ ಶೇಪ್ ಕೊಟ್ಟದ್ದು ರಜ್ಜ ಶ್ಯಾಡೋ ಒಂದು ಈಚೆ ಕಳಣ ಹೊಡೆಂಗೆ ಮಾತ್ರ ಶ್ಯಾಡೋ ಬೀಳ್ತಾ ಇಪ್ಪದು. ಹಾಗಾಗಿ ಮೇಲಿಂದ ಲೈಟಿನ ಎಫೆಕ್ಟ್ ಇಪ್ಪ ಕಾರಣ ಈಗ ಇಲ್ಲಿ ನೋಡಿ ಅಲ್ಲಿ ಒಂದು ದಂಟಿನ ಈ ಗಂಟು ಇದ್ದಲ್ಲ ಇಲ್ಲಿ ಆ ಗಂಟಿಗೆ ಒಂಚೂರು ನಾವು ಸ್ಟ್ರೆಸ್ ಮಾಡೋಕ್ಕೂ ಮತ್ತು ಎಗೇನ್ ಕಳಣ ಹೊಡೆಯಲಿ ಶ್ಯಾಡೋ ಮೇಲೆ ಬೇಕೊಳ್ಳಿ ಇಲ್ಲೇ ಮತ್ತು ಪುನಃ ಈ ಗಂಟಿಂದ ಇಲ್ಲಿಗೆ ಹೀಗೆ ಪುನಃ ಈಚೆ ಹೊಡೆಯಲಿ ಒಂದು ಗಂಟಿದ್ದು
ಮುಳ್ಳೋ ಗಂಟು ನೋಡಿ ಎಷ್ಟು ಸುಲಭಲ್ಲಿ ಆಯ್ತು. ಜಸ್ಟ್ ಅಲ್ಲಿ ಒಂದು ಹೀಗೆ ಒಂದು ಲೈನ್ ಹಾಕಿದ್ದಷ್ಟೇ, ಒಂದು ಹೊಡೆ ಫುಲ್ ಫ್ರೀ ಬಿಟ್ಟೆ, ಒಂದು ಹೊಡೆ ಲೈನ್ ಹಾಕಿದೆ. ಮತ್ತು ಪುನಃ ಎಲೆಯ ಭಾಗಕ್ಕೆ ಅಲ್ಲಿ ಒಂಚೂರು ಮೇಲೆ ಹಿಂಗೆ ಯು ಶೇಪಲ್ಲಿ ಬಿಟ್ಟಿಕ್ಕಿ ಮಾಡಿದ್ದು. ಈಗ ಲೀಫಿಲಿ ನಾವು ಡೀಟೇಲಿಂಗ್ ಮಾಡುವ. ಇದಾ ಅಲ್ಲಿ ನಮಗೆ ಡೀಟೇಲ್ ಹೆಂಗಿದ್ದಳ್ರೆ ಒಂದು ರಜ್ಜ ಕಟ್ಟಾಗಿ ಒಳಂಗೆ ಹೋಯ್ತು, ಮತ್ತು ಪುನಃ ಹೆರ ಬತ್ತು, ಮತ್ತು ಒಳ ಹೋಯ್ತು, ಮತ್ತು ಹೆರ ಬತ್ತು, ಮತ್ತು ಒಳ ಹೋಯ್ತು, ಮತ್ತು ಹೆರ ಬತ್ತು. ಸೊ ಹೀಗೆ ಇರ್ರೆಗ್ಯುಲರ್ ಶೇಪಲ್ಲಿರ್ತು. ಈಚೆ ಹೊಡೆಯಲಿದೆ, ಒಳಂಗೊರಗೆ ಹೋಗ್ಬೋದು, ಮತ್ತು ಪುನಃ ಹೆರಂದ ಲೈನ್ ತೆಗೋದು, ಮತ್ತು ಪುನಃ ಹೆರಂದ, ಮತ್ತು ಪುನಃ ಹೆರಂದ. ದಾಸನ ಹುಗಿಲಿಪ್ಪಷ್ಟೆಲ್ಲ ತುಂಬ ಇರ್ತಿಲ್ಲ, ಆದರೆ ರಜ್ಜೆ ಇರುತ್ತಷ್ಟೇ. ಓಕೆ, ಇಲ್ಲೀಗ ನಿಂಗೆ ಒಬ್ಸರ್ವ್ ಮಾಡಿ ತೊಳೆದ್ರೆ ಈ ಹೊಟ್ಟೆ ಒಳಗೆ ನಿಂಗೆ ಈ ಸರ್ಕಲ್ ನಾವು ಹಾಕಿದ್ದಲ್ಲ, ಆಗ ಆ ಸರ್ಕಲ್ ಏರಿಯಾದೊಳದಕ್ಕೆ ಲೈನ್ಸ್ ಹಾಕುವಾಗ ನೋಡಿ ಹೇಳಿ ತುಂಬ ಒತ್ತಿ ಹಾಕಾಡಿ. ಈಗ ಡ್ರಾ ಮಾಡ್ತಾ ಇಪ್ಪದು ಯಾವುದೇ ಅನ್ನು ಒತ್ತಿ ಮಾಡ್ತಾ ಇಲ್ಲ. ಎಂತ ಕೇಳಿದ್ರೆ ಇದು ನಮಗೆ ಶ್ಯಾಡೋ ಲೈಟ್ ಹಾಕುಲೆ ಒಂದು ಗೈಡ್ ಲೈನಿನಾಗೆ ಮಾತ್ರ ಆಯಿತಾ. ಸೊ ಇದರಿಂದ ಹೆಚ್ಚು ಇದಕ್ಕೆ ಒತ್ತು ಕೊಡಕ್ಕೊಳ್ಳಿಲ್ಲ. ಇಲ್ಲಿ ನೋಡಿ ಒಬ್ಸರ್ವ್ ಮಾಡಿ, ಇಲ್ಲಿ ಕೆಳಣ ಹೊಡೆಯಲ್ಲಿ ರಜ್ಜ ಡಾರ್ಕ್ ಇದ್ದು, ತೊಟ್ಟಿನ ಕುಡಿಯಿಂದ ಇಲ್ಲಿವರೆಗೆ ಇಲ್ಲಿ ಮೇಲೆ ಹೋಗ್ತಾ ಲೈಟ್ ಆಗುತ್ತೆ. ಅಲ್ಲಿ ಅಪ್ಪಾಗ ಜಾಸ್ತಿ ಒತ್ತಿ ಪ್ರೆಷರ್ ಹಾಕಿ ಮಾಡಡಿ, ಜಸ್ಟ್ ಒಂಚೂರು ಟಚ್ ಮಾಡಿದ ಹಾಗೆ ಮಾಡಿದ್ರೆ ಸಾಕು. ನಾರ್ಮಲ್ ನಿಂಗೆ ಬರೋವಾಗ ಹಾಕುವ ಪ್ರೆಷರ್ ಹಾಕಿದ್ರೆ ಸಾಕು ಅಲ್ಲಿಗೆ. ಈಗ ನಿಂಗಳ ಲೈನಿನ ಡೈರೆಕ್ಷನ್ಸ್, ನಿಂಗೆ ಇಲ್ಲಿ ಲೈನ್ಸ್ ಹಾಕಿದ್ಯಲ್ಲ ಅದೇ ಡೈರೆಕ್ಷನ್ಸ್ ಇಲ್ಲಿ ರಕ್ಕು. ಓಕೆ, ಇಲ್ಲಿ ಮಧ್ಯದಲ್ಲಿ ಗ್ಯಾಪ್ ಬಿಡಿ, ಹೇಳಿದ್ರೆ ಆ ತೊಟ್ಟಿನ ಬುಡಕ್ಕೆ ಟಚ್ ಮಾಡೋದು ಬೇಡ, ಅಲ್ಲಿ ವೈಟ್ ಲೈನ್ಸ್ ಇದ್ದಲ್ಲ. ಎಲ್ಲಿ ಡಾರ್ಕ್ ಇತ್ತು ಅಲ್ಲಿ ಮಾತ್ರ ಒತ್ತಿ ಹಾಕಿದ್ರೆ ಸಾಕು. ಮತ್ತು ರಜ್ಜ ಗ್ಯಾಪ್ಸ್ ಬಿಟ್ಟುಕೊಂಡು ಹೋಗಿ. ಅಂತ ಕೇಳಿದ್ರೆ ಮೈನ್ಯೂಟ್ ಲೈನ್ಸ್ಗಳನ್ನು ನಾವು ಎರೇಸರ್ಲಿ ಉದ್ದಿ ಮಾಡೋದಕ್ಕಿಂತಲೂ ಹೀಗೆ ಮಾಡಿದರೆ ಚೆಂದ ಆ್ಯಕ್ಚುಲಿ. ಹಾಗಾಗಿ ಇಲ್ಲಿ ನಾನು ಈಗ ಡಾರ್ಕ್ ಶೇಡ್ಸ್ ಎಲ್ಲಿ ಡಾರ್ಕ್ ಶೇಡ್ಸ್ ಎಲ್ಲೆಲ್ಲಿ ಕಾಣ್ತಾ ಇದ್ದು ಅಲ್ಲಿ ಮಾತ್ರ ನಾನೀಗ ಫಸ್ಟ್ ವರ್ಕ್ ಮಾಡ್ತಾಯಿದ್ದೆ. ಏನಾಗೆ ಎಲ್ಲೆಲ್ಲಿ ಕಾಣ್ತೋ ಅಲ್ಲಿ ಮಾತ್ರ. ಇಲ್ಲಿ ಒಂದು ವೈಟ್ ಗ್ಯಾಪ್ ಇದ್ದು, ಆ ವೈಟ್ ಗ್ಯಾಪಿನ ಹಾಗೆ ಮಾಡ್ಕೊಂಬ. ಮಿಡ್ ಟೋನ್ಸ್ ಬೇಡ, ಬರೀ ಡಾರ್ಕ್ ಟೋನ್ಸ್ ಎಲ್ಲೆಲ್ಲಿದ್ದ ಅಲ್ಲಿ ಮಾತ್ರ ವರ್ಕ್ ಮಾಡುವ. ಇದಿಷ್ಟ ಆತಾ. ಇಲ್ಲಿ ಒಂಚೂರಿದ್ದು ಓಕೆ. ನೆಕ್ಸ್ಟ್ ನಾನು ಸೆಕೆಂಡ್ ಮಿಡ್ ಟೋನ್ಗಳ ಹಾಕ್ಕೊಂಡು ಹೋಗ್ತೆ.
ಇಲ್ಲಿ ಒಂದು ವೈಟ್ ಏರಿಯಾ ಇದೆ ನನಗೆ. ವೈಟ್ಸ್ಗಳ ಬಿಟ್ಟುಕೊಂಡು ಆ ಮಿಡ್ ಟೋನುಗಳ ಮಾತ್ರ ಯೂಸ್ ಮಾಡಿಕೊಂಡು ಹೋಪ. ಪ್ರೆಷರ್ ಕಮ್ಮಿ ಹಾಕ್ಯಾರ ಅಷ್ಟೇ. ಈಗ ಮಾಡಿದ ಹಾಗೆ ಮಾಡಿದ್ದು, ಆದರೆ ಪ್ರೆಷರ್ ಕಮ್ಮಿ. ಮತ್ತು ಡಾರ್ಕಿನ ಅನ್ನೋದೇ ಈ ಮಿಡ್ ಟೋನನ್ನು ಬ್ಲೆಂಡ್ ಮಾಡಿಕೊಂಡ್ರೆ ಆಯಿತು. ಇಲ್ಲಿ ಒಂಚೂರು ವೈಟ್ ಇತ್ತು, ಅನ್ನೋದ್ರ ಹಾಕಿತ್ತಿಲ್ಲ, ಹಾಗಾಗಿ ಡ್ರಬ್ ಮಾಡ್ತಾಯಿದ್ದೆ. ಇಟ್ಸ್ ಓಕೆ ಟು ಮೇಕ್ ಮಿಸ್ಟೇಕ್ಸ್. ಅದರ ತಿದ್ದುಪಡಿ ಮಾಡಲಾಗ್ತು ನಮಗೆ. ಪೆನ್ಸಿಲ್ ಆದ ಕಾರಣ ಹಿಂಗಿಪ್ಪ ಮಿಸ್ಟೇಕ್ಸ್ಗಳ ಕರೆಕ್ಷನ್ಸ್ ಮಾಡಲು ಸುಲಭ ಇದೆ. ಒಂಚೂರು ಇಲ್ಲಿ ಇನ್ನು ವೈಟ್ ಏರಿಯಾ ಬಿಡಕ್ಕೂಳೆ ಹೋಗ್ತಾಯಿತ್ತು, ಹಾಗಾಗಿ ಒಂಚೂರು ಎರೇಸ್ ಮಾಡುವ. ಸೊ ಆಲ್ಮೋಸ್ಟ್ ಆ ಯೆಲ್ಲೋ ಪ್ಯಾಚಸ್ ಇಪ್ಪಲ್ಲಿ ಎಲ್ಲ ನಾವು ಯೆಲ್ಲೋ ಪ್ಯಾಚಸ್ ಬಿಟ್ಟುಕೊಂಡು ಮಾಡಿದಂಗೆ ಆಗುತ್ತೀಗ. ಓಕೆ, ಇಲ್ಲಿ ನಾನು ಚೂರು ಡಾರ್ಕ್ ಆಯಿತು. ಓಕೆ ಅಲ್ಲ. ನೆಕ್ಸ್ಟು ಶ್ಯಾಡೋಯಿಂಗ್ ಅವಪ್ಪ. ಶ್ಯಾಡೋ ಅಬ್ಸರ್ವ್ ಮಾಡಿ ತೊಳೆದರೆ ಅಫ್ಕೋರ್ಸ್ ಈಚೆ ಹೊಡೆಯಲ್ಲಿ ರಜ್ಜೆ ಡಾರ್ಕೇ ಇದ್ದು, ಶೇಪಿನ ಫಾಲೋ ಮಾಡಿ. ಶಾರ್ಪ್ ಶೇಪ್ ಇದ್ದು ಇಲ್ಲಿ ನೋಡಿದರೆ ನಿಮಗೆ ಬ್ಲರಿ ಇಲ್ಲೇ ನಿಮಗೆ ಎಡ್ಜ್ ಟು ಎಡ್ಜ್ ಶಾರ್ಪೇ ಇದ್ದು. ಸೊ ನಾವು ಅದನ್ನೇ ಮೇಂಟೈನ್ ಮಾಡುವ. ಅದರ ಒಂದು ವ್ಯತ್ಯಾಸ ಎಂತ ಹೇಳಿದ್ರೆ ಇಲ್ಲಿ ತುಂಬ ಡಾರ್ಕ್ ಇದ್ದು ಶ್ಯಾಡೋ, ಆದರೆ ಹೋಗ್ತಾ ಹೋಗ್ತಾ ರಜ್ಜೆ ಲೈಟೇ ಆಯಿತು. ಅಲ್ಲಿ ಒಂದು ಸರ್ಕಲ್ ಏರಿಯಾ ಹಾಕ್ಯಮ್ಮ. ಶೇಡಿಂಗಲ್ಲಿ ತುಂಬ ವೆರೈಟೀಸ್ ಇದ್ದು, ನಿಮಗೆ ಯಾವುದು ಕಂಫರ್ಟ್ ಇತ್ತು ಅದರ ಮಾಡ್ಲಕ್ಕು. ಆನು ಮಾಡಿದ ಹಾಗೆ ಮಾಡೋಕ್ಕೊಳ್ಳಿಲ್ಲ, ಬರೀ ಲೈನ್ಸಲ್ಲೇ ಮಾಡ್ತಾರೆ, ಲೈನ್ಸಲ್ಲಿ ಮಾಡ್ಲಕ್ಕು. ಸ್ಕ್ರಿಬ್ಬಲಿಂಗಲ್ಲಿ ಟ್ರೈ ಮಾಡ್ತಿ ಹೇಳಿದ್ರೆ ಸ್ಕ್ರಿಬ್ಬಲಿಯೂ ಮಾಡ್ಲಕ್ಕು, ಅಥವಾ ಕ್ಲೀನ್ ಲೈನ್ಸ್ ಲೈಕ್ ಪರ್ಫೆಕ್ಟ್ ಲೈನ್ಸ್ಗಳ ಹಾಕಿ ಮಾಡ್ತಿ ಹೇಳಿ ಆದರೆ ಹಾಂಗುದೇ ಮಾಡ್ಲಕ್ಕು. ಸೊ ಇಟ್ ಇಸ್ ಆಲ್ ಓಕೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಕಲಿಯೋಕ್ಕದ್ದು ಬ್ಲೆಂಡ್ ಹೇಗೆ ಮಾಡೋದು ಹೇಳೋದರ ಮಾಡಿ ಅಭ್ಯಾಸ ಆಯ್ಕಷ್ಟೇ. ಆದಷ್ಟು ಅಬ್ಸರ್ವ್ ಮಾಡಲಿಕ್ಕೆ ಮಾಡಲೇ ಟ್ರೈ ಮಾಡಿ.
ಪ್ರೆಷರ್ ಸೆನ್ಸಿಟಿವಿಟಿ, ನಂಗೆ ಎಷ್ಟು ಒತ್ತಿ ಹಾಕುತ್ತಿ ಅಷ್ಟು ಡಾರ್ಕ್ ಬಂತು, ಎಷ್ಟು ಲೈಟಾಗಿ ಹಾಕುತ್ತಿ ಅಷ್ಟು ಲೈಟಾಗಿ ಬಂತು. ಸೊ ಇದರ ಅಭ್ಯಾಸ ಮಾಡಲೇಬೇಕಾಗಿ ಆ ನಿಂಗೋಗೆ ಈಗ ಪೆನ್ಸಿಲ್ ಸ್ಕೆಚಲ್ಲಿ ಮಾಡಿಸುತ್ತಾ ಇರ್ಬೋದು. ಸೊ ಆಲ್ಮೋಸ್ಟ್ ಆತಲ್ಲ ನಮ್ಮದು. ಇನ್ನೊಂಚೂರು ನಮಗೆ ಇಲ್ಲಿ ಅಲ್ಲಲ್ಲಿ ಆ ಡಾಟ್ ಹಾಗೆ ಬೇಕೊಳ್ಳಿ. ಆದರೆ ಎರೇಸಲ್ಲಿ ಟ್ಯಾಪ್ 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 ಮಾಡಬೇಕು. ಸೊ ಅಲ್ಲಿಗೆ ನಮ್ಮ ಲೆಮನ್ ಡ್ರಾಯಿಂಗ ಈಗ ಪೆನ್ಸಿಲ್ ಸ್ಕೆಚಲ್ಲಿ ಆಯಿತು ನಾವು ಕಲ್ತದೀಗ. ಹೆಂಗಾತು ಚಿತ್ರ? ಸೂಪರ್ ಅಲ್ಲದ? ಈಸಿ ಆಗಿದ್ದು, ಸಿಂಪಲ್. ಫಸ್ಟಿಗೆ ಈಸಿ ಆದ ಚಿತ್ರಗಳ ಪಿಕ್ ಮಾಡಿ ಒಳ್ಳಿ. ನಿಂಬೆ ಹಣ್ಣು ಅಥವಾ ಚಿತ್ತುಪುಳಿ, ಆ್ಯಪಲ್, ಹಿಂಗೆ ಪರೆಲ್ಲ ಈಸಿ ನಿಂಗೋಗ. ಅದ್ರಲ್ಲಿ ಜಾಸ್ತಿ ಕಾಂಪ್ಲಿಕೇಶನ್ಸ್ ಇಲ್ಲ, ಶೇಪ್ಸ್ ಇಲ್ಲಿ. ಸೊ ಫಸ್ಟ್ ಅದರ ತಕ್ಕೊಳ್ಳಿ. ನಿಂಗಳ ಶೇಡಿಂಗ್ ಸ್ಟಡಿ ಮಾಡ್ಲೆ ತುಂಬಾ ಈಸಿ ಆಯ್ತು. ಹಾಗೆ ಅದರ ಎಲ್ಲ ಹೋಮ್ವರ್ಕ್ ನಿಂಗೆ ಹೋಗಿದ್ದೆಲ್ಲ ನಾನು ಹೇಳ್ತಾ ಇರ್ಬೋದು. ಹಾಗಾಗಿ ಈ ಚಿತ್ರಗಳೆಲ್ಲ ಪಿಕ್ ಮಾಡಿ ಚಿತ್ರ ಬಿಡಿಸಿ ಪೆನ್ಸಿಲಲ್ಲಿ ಟ್ರೈ ಮಾಡಿ ಹೇಳ್ತಾರೆ. ನೆಕ್ಸ್ಟ್ ಕ್ಲಾಸಿಗೆ ಹೇಳಿದ್ರೆ ನೆಕ್ಸ್ಟ್ ಗುರುವಾರಪ್ಪಾಗ ನಿಂಗೋಗೆ ಕ್ರಯಾನ್ಸ್ ಅಥವಾ ಕಲರ್ ಪೆನ್ಸಿಲ್ಸ್ ಇಲ್ಲಿ ಹೇಳಿಕೊಡ್ತೆ. ಇದರ ಕಲರ್ಸಿಂಗೆ ಹೆಂಗೆ ಕನ್ವರ್ಟ್ ಮಾಡೋದು ಅಥವಾ ನಾವೀಗ ಶೇಡಿಂಗ್ ಅಲ್ಲಿ ಹೆಂಗೆ ಮಾಡಿತ್ತು ಹಾಗೆ ನಾವು ಕಲರ್ಲಿ ಹೆಂಗೆ ಮಾಡ್ಲಾವತ್ತು ಹೇಳಿದಾರೆ ಹೇಳಿಕೊಡ್ತೆ. ಅಲ್ಲಿವರೆಗೆ ಈ ಪೆನ್ಸಿಲ್ ಶೇಡ್ಸ್ಗಳನ್ನೇ ಪ್ರಾಕ್ಟೀಸ್ ಮಾಡಿ ಒಳ್ಳೆ ಇಂಪ್ರೂವ್ ಆದ ಕೂಡಲೇ ಒಂದು 10 ಡ್ರಾಯಿಂಗ್ಸ್ ಎಲ್ಲ ಮಾಡಿ ನಿಂಗೆ ಅಷ್ಟಪ್ಪ ನಿಂಗಳ ಕೈ ರಜ್ಜ ಫ್ರೀ ಆಗಿ ಕೂರ್ತು. ನಿಂಗೆ ಅಂಡರ್ಸ್ಟ್ಯಾಂಡಿಂಗ್ ಬತ್ತು ಲೈಟ್ ಶ್ಯಾಡೋ ಹೆಂಗೆ ಇನ್ಫ್ಲೂಯೆನ್ಸ್ ಆಯ್ತು ಒಂದು ಆಬ್ಜೆಕ್ಟಿನ ಮೇಲೆ ಹೇಳುದು ನಿಂಗೆ ಅರ್ಥ ಆಯ್ತು. ಅದು ಅರ್ಥ ಆಯ್ತು ಹೇಳಿ ಆದರೆ ಕಲರಿಂಗ್ ಮಾಡುವಾಗ ಈಸಿ ಆಯ್ತು. ಹಾಗಾಗಿ ನೆಕ್ಸ್ಟ್ ಕ್ಲಾಸಲ್ಲಿ ಕಲರ್ ಪೆನ್ಸಿಲ್ಸು ಕ್ರೇಯಾನ್ಸಿನ ಎಲ್ಲ ರೆಡಿ ಮಾಡಿ ಮಾಡ್ಕೊಳ್ಳಿ. ಅಂಬಾಗ ನಿಮ್ಮ ಭೇಟಿ ನಾಳ್ತು ಆದಿತ್ಯವಾರ ಸಾಯಂಕಾಲ 5 ಚಿತ್ರಚರಿತ್ರೆಯಲ್ಲಿ ಒಬ್ಬರು ಒಳ್ಳೆ ಫೈನೆಸ್ಟ್ ಆರ್ಟಿಸ್ಟ್ನ ಬಗ್ಗೆ ವಿಷಯ ತಿಳ್ಕೊಂಡು ಬರ್ತಾ ಇದ್ದೆ. ಹಾಗಾಗಿ ನಾಳ್ತು ಆದಿತ್ಯವಾರ ತಪ್ಪದೆ ಬನ್ನಿ. ಅಂಬಗ ಕಾಂಬ ಟಾಟಾ.